ದ್ವಿತೀಯ PUC ವಿದ್ಯಾರ್ಥಿಗಳೇ ಹಾಗೂ SSLC ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಇದೆ. ನಿಜವಾಗಿಯೂ ಕೂಡ ಅದಕ್ಕೆ ಸ್ಕ್ರೀನ್ ಮೇಲೆ ಹಾಕಿರುವಂಥದ್ದು ವಾಲ್ಪೇಪರ್ ಮೇಲೆ ಶಾಕಿಂಗ್ ನ್ಯೂಸ್ ಫ್ರಮ್ PUC ಬೋರ್ಡ್ ಆ್ಯಂಡ್ KSEAB ಬೋರ್ಡ್ ಅಂತ. ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ಇವತ್ತಿನಿಂದ ಎಚ್ಚೆತ್ಕೊಂಡು ಏನು ಮಾಡಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ಸಮಯವನ್ನು ವ್ಯರ್ಥ ಮಾಡದ ಹಾಗೆ ಓದಲಿಕ್ಕೆ ಪ್ರಾರಂಭವನ್ನು ಮಾಡಿ. ಯಾಕಂದರೆ ಇನ್ನು ಮುಂದೆ ನಿಮಗೆ ಯಾವುದೇ ಕಾರಣಕ್ಕೂ ಎಕ್ಸಾಮ್ 3 ಅಂತ ಇತ್ತಲ್ವ, ಅದು ನಡೆಯುವುದೇ ಇಲ್ಲ. ಅದು ಸರ್ಕ್ಯುಲರನ್ನು ಹಿಂಪಡೆಯಲಾಗಿದೆ ಅಂತ ಹೇಳಿದರೆ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಇತ್ತು. ನಿಮಗೆಲ್ಲರಿಗೂ ಕೂಡ ಯಾವುದು ಫೆಬ್ರು ಹಾಗೂ ಮಾರ್ಚ್ ತಿಂಗಳಲ್ಲಿ ಎಕ್ಸಾಮ್ 1 ನಡೆಸ್ತಾ ಇದ್ರಲ್ವ, ಅದು ಇರುತ್ತೆ. ಅದಾದಮೇಲೆ ಎಕ್ಸಾಮ್ 2 ಕೂಡ ಇರುತ್ತೆ ವಿದ್ಯಾರ್ಥಿಗಳೇ. ಆದರೆ ಎಕ್ಸಾಮ್ 3 ಯಾವುದೇ ಕಾರಣಕ್ಕೂ ಎಕ್ಸಾಮ್ 3 ಮಾಡುವ ಹಾಗಿಲ್ಲ ಅಂದ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಇದರ ಹಿಂದೆ ರೀಸನ್ ಕೂಡ ಇದೆ, ಯಾಕೆ ಹೀಗೆಲ್ಲ ಮಾಡಿದ್ದಾರೆ, ಏನು ಕತೆ ಇದೆ. ಯಾಕಂದರೆ ಭಾಳ ಜನ ವಿದ್ಯಾರ್ಥಿಗಳು ಎಕ್ಸಾಮ್ 1 ಪ್ರಿಪ್ರೇಷನ್ ಮಾಡ್ತಾ ಎಕ್ಸಾಮ್ 2 ಬಗ್ಗೆ ಯೋಚನೆ ಮಾಡ್ತಾಯಿದ್ರು, ಎಕ್ಸಾಮ್ 3 ಬಗ್ಗೆಯೂ ಕೂಡ ಯೋಚನೆ ಮಾಡ್ತಾಯಿದ್ರು. ಇದರ ಹಿಂದಿನ ವರ್ಷಗಳಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ಫೇಲ್ ಆದಂತಹ ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಅಂತ ಇತ್ತು. ಈ ಸಪ್ಲಿಮೆಂಟ್ರಿ ಅನ್ನೋ ವರ್ಡನ್ನೇ ತೆಗೆದುಬಿಟ್ಟಿದ್ರು ಅವರು. ಕ್ಲಿಯರ್? ಸಪ್ಲಿಮೆಂಟ್ರಿ ಅಂತ ಹೇಳಿದರೆ ಯಾರೆಲ್ಲ ಫೇಲ್ ಆಗಿದ್ರು ಅಂಥ ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟ್ರಿ ಅಂತ ಎಕ್ಸಾಮ್ ಇತ್ತು. ವಿದ್ಯಾರ್ಥಿಗಳೇ ಆ ಸಪ್ಲಿಮೆಂಟ್ರಿ ಅನ್ನೋ ವರ್ಡೇ ತೆಗೆದಾಗಿತ್ತು, 2 ವರ್ಷ ಆಗಿತ್ತು. ಈ ವರ್ಷದಲ್ಲಿ 3 ಎಕ್ಸಾಮ್ಗಳಿತ್ತು, ಅದನ್ನು ಕೂಡ ಈಗ ಹಿಂಪಡೆಯಲಾಗಿದೆ. ಕೇವಲ 2 ಎಕ್ಸಾಮ್ ಇರುತ್ತೆ ವರ್ಷಕ್ಕೆ, ಓನ್ಲಿ 2 ಎಕ್ಸಾಮ್ಸ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, SSLC ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ದ್ವಿತೀಯ PUC ವಿದ್ಯಾರ್ಥಿಗಳಾಗಿರ್ಬೋದು, ಓನ್ಲಿ 2 ಎಕ್ಸಾಮ್ಸ್. ಯು ಆರ್ ಗೋಯಿಂಗ್ ಟು ಅಟೆಂಡ್ ಓನ್ಲಿ 2 ಎಕ್ಸಾಮ್ಸ್. ಇಂಪ್ರೂವ್ಮೆಂಟಿಗಾಗಿರ್ಬೋದು ಅಥವಾ ಫೇಲ್ ಆದಂಥ ವಿದ್ಯಾರ್ಥಿಗಳಾಗಿರ್ಬೋದು, ಇಬ್ಬರಿಗೂ ಕೂಡ ಈಗಾಗಲೇ ಟೈಮ್ ಟೇಬಲ್ ಕೂಡ ರಿಲೀಸ್ ಆಗಿದೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ನಾನು ಎಕ್ಸಾಮ್ 1 ಟೈಮ್ ಟೇಬಲ್ ರಿಲೀಸ್ ಮಾಡಿ ಕೊಟ್ಟಿದ್ದೇನೆ. ಎಕ್ಸಾಮ್ 2 ಇನ್ನೂ ರಿಲೀಸ್ ಮಾಡಿ ಕೊಟ್ಟಿಲ್ಲ, ಕೊಡ್ತೇನೆ. ಹಾಗಿದ್ರೆ ಇದರ ಹಿಂದೆ ಅವರ ಏನು ಪ್ಲಾನ್ ಇದೆ, ಮಾಸ್ಟರ್ ಮೈಂಡ್ ಯಾರಿದ್ದಾರೆ ಹಾಗೂ ಮಾಸ್ಟರ್ ಮೈಂಡು ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದರೆ ನೋಡಿ ವಿದ್ಯಾರ್ಥಿಗಳೇ, ಈ ವರ್ಷದಿಂದ ನಿಮಗೆಲ್ಲರಿಗೂ ಕೂಡ 35% ಏನು ಪಾಸಿಂಗ್ ಅಂತ ಹೇಳ್ತಾ ಇದ್ದೀವಲ್ವ, 35 ಅಂತ ಹೇಳಿದರೆ ಎಷ್ಟಾಗೋದು ಹೇಳಿ ನೋಡೋಣ, ಹೌದಲ್ವಾ? 210 ಅಂಕಗಳು ಆಗುವಂಥದ್ದು. ಅದನ್ನು ಈಗ ರೆಡ್ಯೂಸ್ ಮಾಡಿಬಿಟ್ಟು ನಿಮಗೆಲ್ಲ ಏನು ಮಾಡಿದ್ದಾರೆ ಅಂದರೆ 33%ಗೆ ತಂದಿದ್ದಾರೆ. 33 ಅಂದರೆ ಅರ್ಥ ಆಗುತ್ತೆ ಎಲ್ಲರಿಗೂ ಕೂಡ, 12 ಅಂಕಗಳನ್ನು ಇಲ್ಲಿ ರೆಡ್ಯೂಸ್ ಆಗಿದೆ. ಅಂದರೆ 190ಕ್ಕೆ ತಾವು ತಮ್ಮನ್ನೆಲ್ಲ ಪಾಸ್ ಅಂತ ಕನ್ಸಿಡರ್ ಮಾಡಲಾಗತ್ತೆ. ಯಾವಾಗ ಅಂತ ಹೇಳಿದರೆ 33%ಗೆ. ಹಾಗಾಗಿ ಇಲ್ಲಿ 2%ಅನ್ನು ರೆಡ್ಯೂಸ್ ಮಾಡಿದ್ದೀವಿ. ಎಕ್ಸಾಮ್ 3 ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಗಳಿಗೆ, ಯಾಕಂದರೆ ಅವರು ಪಾಸಿಂಗ್ ಪರ್ಸೆಂಟೇಜನ್ನು ನಾವು ರೆಡ್ಯೂಸ್ ಮಾಡಿದ್ದೀವಿ. ಹಾಗಾಗಿ ಈ ಪಾಸಿಂಗ್ ಪರ್ಸೆಂಟೇಜ್ ಇನ್ನು ಮುಂದೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಎಕ್ಸಾಮ್ 3ಯನ್ನು ತಡೆ ಹಿಡಿಯಲಾಗಿದೆ. ಕ್ಲಿಯರ್? SSLC ವಿದ್ಯಾರ್ಥಿಗಳೇ ಆಗಿರ್ಬೋದು ಅಥವಾ ದ್ವಿತೀಯ PUCಯ ವಿದ್ಯಾರ್ಥಿಗಳೇ ಆಗಿರ್ಬೋದು, ಇನ್ನು ಮುಂದೆ ಎಕ್ಸಾಮ್ 3 ಇರಲ್ಲ. ಎಕ್ಸಾಮ್ 1ಗೆ ಒಳ್ಳೆ ಪ್ರಿಪ್ರೇಷನ್ ಮಾಡಿಕೊಂಡು ಚೆನ್ನಾಗಿ ಓದಿ ಒಳ್ಳೆ ಅಂಕಗಳನ್ನು ತೆಗೆದು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ. ಎಕ್ಸಾಮ್ 2 ಇರುವಂಥದ್ದು ಇಂಪ್ರೂವ್ಮೆಂಟ್ ವಿದ್ಯಾರ್ಥಿಗಳಿಗಾಗಿ. ಎಕ್ಸಾಮ್ 2 ಇರುವಂಥದ್ದು ಏನೋ ಆಕ್ಸಿಡೆಂಟ್ ಆಗಿ ಬೈ ಅಚಾನಕ್ ಅವ್ರಿಗೆ ಏನೋ ತೊಂದರೆ ಆಗಿ ಅವರು ಎಕ್ಸಾಮ್ ಬರೀಲಿ ಅಂತ, ಹಾಗೂ ಎಕ್ಸಾಮ್ 2 ಇರುವಂಥದ್ದು ಇಂಪ್ರೂವ್ಮೆಂಟಿಗಾಗಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ. ಸಂಪೂರ್ಣವಾದ PUC ಬೋರ್ಡಿಂದ ಅಪ್ಡೇಟ್ ಆಗಿರುವಂಥದ್ದನ್ನು ನಿಮಗೆ ಅಪ್ಲೋಡನ್ನು ಮಾಡಿ ಕೊಡ್ತಾ ಇರ್ತೇವೆ, ನಾವು ಅಪ್ಡೇಟನ್ನು ಮಾಡ್ತಾ ಇರ್ತೇವೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ. ಹಾಗೂ ಈಗಾಗಲೇ ನಾವು ನಿಮ್ಮ ಯೂನಿಟ್ ಟೆಸ್ಟ್ 2ಗೆ ಬೇಕಾಗಿರುವಂಥ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ನಾವು ಒಂದು 4 ಸಬ್ಜೆಕ್ಟಿನ ಮಾಡೆಲ್ ಕ್ವಶನ್ ಪೇಪರ್ ಹಾಗೂ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಹಾಗೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್.